ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫೆಬ್ರವರಿ 1 ಭಾನುವಾರ ಅತ್ಯಂತ ಶಕ್ತಿಶಾಲಿ ಮಾಘ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತಿದ್ದು, ಈ ವರ್ಷ ಮಾಘ ಹುಣ್ಣಿಮೆಯು ಬಹಳ ಮಹತ್ವ ಹಾಗೂ ಶಕ್ತಿ ಹೊಂದಿದೆ. ಯಾಕಂದರೆ ಭಾನುವಾರ ದಿನ ಪುಷ್ಯ ನಕ್ಷತ್ರ ಬಂದಿದ್ದು ಇದನ್ನು ರವಿ ಪುಷ್ಯ ಯೋಗವೆಂದು ಕರೆಯುತ್ತಾರೆ. ಈ ಒಂದು ದಿನ ಮಾಡಿದ ಪೂಜೆಯಿಂದ ನಿಮಗೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಲಭಿಸುವುದಲ್ಲದೆ ಖಂಡಿತ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಪುಷ್ಯ ನಕ್ಷತ್ರದಲ್ಲಿ ತಾಯಿ ಲಕ್ಷ್ಮಿಯನ್ನು ಪೂಜಿಸಿದರೆ ಸಾಕು, ಸಕಲ ಸೌಲಭ್ಯಗಳು ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಅದರಲ್ಲೂ ಹುಣ್ಣಿಮೆಯ ತಿಥಿ ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನ. ಈ ದಿನ ಪುಷ್ಯ ನಕ್ಷತ್ರ ಇರುವುದರಿಂದ ಈ ದಿನದ ಪೂಜೆ ಪುನಸ್ಕಾರಕ್ಕೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಈ ದಿನ ಯಾವ ಕೆಲಸ ಮಾಡಿದರೆ ಶ್ರೇಷ್ಠ, ಹಾಗೆಯೇ ಈ ದಿನ ಯಾವ 2 ವಸ್ತುವನ್ನು ಖರೀದಿಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ದಿನ ವಿಶೇಷವಾಗಿ ರವಿ ಪುಷ್ಯ ಯೋಗದ ಜೊತೆ ಸರ್ವಾರ್ಥ ಸಿದ್ಧಿ ಯೋಗವು ಬಂದಿದ್ದು, ಈ ದಿನ ನೀವು ಯಾವುದೇ ಒಳ್ಳೆಯ ಕೆಲಸ ಮಾಡಿ, ಪೂಜೆ ಮಾಡಿ ಅಥವಾ ವಸ್ತುಗಳ ಖರೀದಿ ಮಾಡಿದರೆ ಅದರ ಫಲ ಈ ವರ್ಷ ಪೂರ್ತಿ ಇದ್ದು ಲಕ್ಷ್ಮಿಯ ಅನುಗ್ರಹದಿಂದ ಸಂಪತ್ತಿಗೆ ಕೊರತೆ ಆಗುವುದಿಲ್ಲ. ಹುಣ್ಣಿಮೆಯ ತಿಥಿ ಸಮಯ ಫೆಬ್ರವರಿ 1 ಬೆಳಿಗ್ಗೆ 5:52 ಪ್ರಾರಂಭವಾಗಿ ಫೆಬ್ರವರಿ 2 ಬೆಳಗಿನ ಜಾವ 3:38 ಸಮಯಕ್ಕೆ ಮುಕ್ತಾಯವಾಗುತ್ತದೆ. ರವಿಪುಷ್ಯ ಯೋಗ ಹಾಗೂ ಸರ್ವಾರ್ಥ ಸಿದ್ಧಿ ಯೋಗವು ಬೆಳಿಗ್ಗೆ 6:46 ರಾತ್ರಿ 11:58 ಇರುತ್ತದೆ. ಪುರಾಣಗಳ ಪ್ರಕಾರ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಎಲ್ಲ ಪವಿತ್ರ ನದಿಗಳ ನೀರು ಅಮೃತಕ್ಕೆ ಸಮಾನವಾಗುತ್ತದೆ. ಈ ಸಮಯದಲ್ಲಿ ವಿಷ್ಣುವು ನೀರಿನಲ್ಲಿ ನೆಲೆಸುವುದರಿಂದ ಈ ಮಾಸದಲ್ಲಿ ನದಿ ಸ್ನಾನ ಮಾಡುವುದು ಸಾಕ್ಷಾತ್ ವಿಷ್ಣುವಿನ ಪಾದಗಳಿಗೆ ನಮಸ್ಕರಿಸಿದಂತೆ ಎಂದು ಹೇಳುತ್ತಾರೆ. ಮಾಘ ಹುಣ್ಣಿಮೆಯಂದು ಈ ಶಕ್ತಿಯ ಉತ್ತುಂಗದಲ್ಲಿರುತ್ತದೆ. ವಿಷ್ಣು ಜಲತತ್ವದ ಮೂಲಕ ಪ್ರಕೃತಿಯನ್ನು ಆಶೀರ್ವದಿಸುತ್ತಾನೆ. ಅದಕ್ಕಾಗಿಯೇ ಈ ದಿನ ಗಂಗಾ ಸ್ನಾನ ಅಥವಾ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗೆಯನ್ನು ಸ್ಮರಿಸುತ್ತಾ ಗಂಗಾ ಜಲದ ಜೊತೆ ಸ್ವಲ್ಪ ಅರಿಶಿನ ಬೆರೆಸಿ ಸ್ನಾನ ಮಾಡಿ. ಇಲ್ಲವೆಂದರೆ ನೀರಿಗೆ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡುವುದರಿಂದ ನರದೃಷ್ಟಿ ದೃಷ್ಟಿದೋಷ ತಕ್ಷಣವೇ ನಿವಾರಣೆಯಾಗುತ್ತದೆ. ಈ ದಿನ ತಪ್ಪದೆ ಹೊಸ್ತಿಲನ್ನು ಶುದ್ಧ ಮಾಡಿ ಅರಿಶಿನದ ಲೇಪನ ಹಚ್ಚಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವನ್ನು ಇಡಬೇಕು. ಮನೆಯ ಮುಖ್ಯ ದ್ವಾರದ ಮೇಲೆ ಗಂಧ ಅಥವಾ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆ ಹಾಕಿದರೆ ದೇವತೆಗಳು ಆಶೀರ್ವಾದ ಸಿಗುವುದಲ್ಲದೆ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಪುಷ್ಯಮಿ ಯೋಗವಿರುವ ಈ ಹುಣ್ಣಿಮೆಯ ದಿನದಂದು ದೇವರ ಮನೆಯಲ್ಲಿ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ದಾರಿದ್ರ್ಯ ದೂರವಾಗಿ ಧನವಂತರಾಗುತ್ತೀರಿ. ದೇವರ ಮನೆಯಲ್ಲಿ ಹಾಗೂ ಹೊಸ್ತಿಲಿನ ಬಳಿ ಮಣ್ಣಿನ ಅಥವಾ ಹಿತ್ತಾಳೆಯ ಇಲ್ಲವೆಂದರೆ ಬೆಳ್ಳಿಯ ದೀಪ ಬೆಳಗಿದರೆ ಶ್ರೇಷ್ಠ. ದೀಪಕ್ಕೆ ಶುದ್ಧ ಹಸುವಿನ ತುಪ್ಪ ಹಾಕಿ ದೀಪ ಬೆಳಗಿ. ಲಕ್ಷ್ಮಿಯನ್ನು ಆಕರ್ಷಿಸಲು ತುಪ್ಪದ ದೀಪ ಶ್ರೇಷ್ಠ. ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಇನ್ನು ವಿಶೇಷವಾಗಿ ಹುಣ್ಣಿಮೆಯ ದಿನ ದೀಪಕ್ಕೆ ಈ ವಸ್ತುಗಳನ್ನು ಬೆರೆಸಿ ದೀಪ ಬೆಳಗಿದರೆ ಶ್ರೇಷ್ಠ. ದೀಪಕ್ಕೆ ಕೇಸರಿಯನ್ನು ಸೇರಿಸಿ ಬೆಳಗಿದರೆ ಲಕ್ಷ್ಮೀ ದೇವಿ ಸಂತೃಪ್ತಳಾಗುತ್ತಾಳೆ. ದೀಪಕ್ಕೆ 2 ಲವಂಗವನ್ನು ಸೇರಿಸಿ ಬೆಳಗಿದರೆ ನಕಾರಾತ್ಮಕತೆ ದೂರ ಮಾಡಿ ಸಂಪತ್ತನ್ನು ಆಕರ್ಷಿಸುತ್ತದೆ. ಸ್ವಲ್ಪ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ದೀಪಕ್ಕೆ ಹಾಕಿ. ಇದರ ಸುಗಂಧವು ಲಕ್ಷ್ಮಿಗೆ ಅತ್ಯಂತ ಪ್ರಿಯ. ದೀಪದ ತಳದಲ್ಲಿ ಒಂದು ನಾಣ್ಯವನ್ನು ಇಡಿ. ದೀಪ ಹುರಿದು ಮುಗಿದ ನಂತರ ಈ ನಾಣ್ಯವನ್ನು ತೊಳೆದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ರವಿ ಪುಷ್ಯ ಯೋಗದಲ್ಲಿ ಬರುವ ಹುಣ್ಣಿಮೆಯ ದಿನ ತಪ್ಪದೆ ಮೇಲೆ ಹೇಳಿದ ವಸ್ತುಗಳನ್ನು ಬಳಸಿ ದೀಪ ಬೆಳಗಿ. ಬೂದುಗುಂಬಳಕಾಯಿಗೆ ದುಷ್ಟ ಶಕ್ತಿಗಳನ್ನು ಹೀರಿಕೊಳ್ಳುವ ಶಕ್ತಿ ಇರುತ್ತದೆ. ಆದ್ದರಿಂದ ಈ ಮಾಘ ಹುಣ್ಣಿಮೆಯ ದಿನ ಪ್ರತಿಯೊಬ್ಬರ ಮನೆಯ ಹೊಸ್ತಿಲ ಮುಂದೆ ಬೂದುಗುಂಬಳಕಾಯಿಯನ್ನು ಕಟ್ಟಿಕೊಳ್ಳಿ. ಒಂದು ದೊಡ್ಡ ಬೂದುಗುಂಬಳಕಾಯಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಮನೆಯ ಗುಮ್ಮದ ಹೊರಭಾಗದಲ್ಲಿ ಕಟ್ಟಬೇಕು. ಇದರಿಂದ ದೃಷ್ಟಿದೋಷಗಳು ನಿವಾರಣೆಯಾಗಿ ಕುಟುಂಬದಲ್ಲಿ ಸುಖ ಸಂತೋಷ ಅಷ್ಟ ಐಶ್ವರ್ಯಗಳು ವೃದ್ಧಿಯಾಗುತ್ತವೆ. ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಮೂಟೆ ಕಟ್ಟಿ ಗುಮ್ಮಕ್ಕೆ ಕಟ್ಟಬಹುದು. ಈ ದಿನ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿದರೆ ಸಕಲ ಸಂಕಲ್ಪಗಳು ನೆರವೇರುತ್ತವೆ. ವಿಶೇಷವಾಗಿ ಈ ಮಾಘ ಹುಣ್ಣಿಮೆಯಂದು ಮಧ್ಯಾಹ್ನ 12 ಗಂಟೆಯ ಒಳಗೆ ತುಳಸಿ ಗಿಡವನ್ನು ಸ್ಪರ್ಶಿಸಿ ನಮಸ್ಕರಿಸಿದರೆ ಜಾತಕದಲ್ಲಿ ಅದೃಷ್ಟವು ತಾಂಡವವಾಡುತ್ತದೆ. ಹುಣ್ಣಿಮೆಯಂದು ಮುಂಜಾನೆ ತಲೆ ಸ್ನಾನ ಮಾಡಿ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಮುಖ್ಯವಾಗಿ ಈ ದಿನ ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತಂದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ರವಿ ಪುಷ್ಯಮಿ ಯೋಗದಲ್ಲಿ ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿಸಿದರೆ ಅಕ್ಷಯ ಫಲ ಸಿಗುತ್ತದೆ. ಚಿನ್ನ ಖರೀದಿಸಲು ಸಾಧ್ಯವಾಗದವರು ದಕ್ಷಿಣಾವರ್ತಿ ಶಂಖ ಅಥವಾ ಹಿತ್ತಾಳೆ ವಸ್ತುಗಳನ್ನು ಖರೀದಿಸಿದರೂ ಉತ್ತಮ.
ಹುಣ್ಣಿಮೆಯ ದಿನ ರಾತ್ರಿ 3 ಒಣಮೆಣಸಿನಕಾಯಿ, ಸ್ವಲ್ಪ ಕಲ್ಲುಪ್ಪು ಮತ್ತು ಸಾಸಿವೆಯೊಂದಿಗೆ ಕುಟುಂಬದ ಸದಸ್ಯರಿಗೆ ದೃಷ್ಟಿ ತೆಗೆದು ಹೊರಹಾಕಿದರೆ ಇದರಿಂದ ಭವಿಷ್ಯದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗಿ ಶುಭ ಫಲಗಳು ಉಂಟಾಗುತ್ತವೆ. ಈ ಹುಣ್ಣಿಮೆಯ ದಿನ ಅಪ್ಪಿತಪ್ಪಿಯೂ ಕಬ್ಬಿಣದ ವಸ್ತುಗಳು, ಪ್ಲಾಸ್ಟಿಕ್ ಅಥವಾ ಚೂಪಾದ ವಸ್ತುಗಳನ್ನು ಖರೀದಿಸಬೇಡಿ. ಹೊಸ ವಾಹನಗಳನ್ನು ಖರೀದಿಸಲು ಈ ದಿನ ಅತ್ಯಂತ ಶುಭದಾಯಕವಾದ ಸಮಯವಾಗಿದೆ. ಪ್ರತಿಯೊಬ್ಬರೂ ಈ ದಿನ ಅರಿಶಿಣದ ಕೊಂಬುಗಳನ್ನು ಖರೀದಿಸಿ ದೇವರ ಮನೆಯಲ್ಲಿಟ್ಟರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವಿವಾಹ ಪ್ರಯತ್ನಗಳನ್ನು ಮಾಡುತ್ತಿರುವವರಿಗೆ ವಿವಾಹ ಯೋಗವು ಸಿದ್ಧಿಯಾಗುತ್ತದೆ. ಹುಣ್ಣಿಮೆಯ ದಿನ ಅಕ್ಕಿ ಅಥವಾ ಗೋಧಿ ಖರೀದಿಸಿದರೆ ಆ ವರ್ಷವಿಡೀ ಧಾನ್ಯಕ್ಕೆ ಕೊರತೆಯಾಗುವುದಿಲ್ಲ. ಈ ದಿನ ತುಳಸಿ ಎಲೆಗಳನ್ನು ಕೀಳಬಾರದು, ಹಾಗೆಯೇ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು. ಹುಣ್ಣಿಮೆಯ ದಿನ ಯಾರಿಗೂ ಸಾಲವನ್ನು ನೀಡಬೇಡಿ. ಇಡೀ ಮನೆಯನ್ನು ಉಪ್ಪು ನೀರಿನಿಂದ ಶುಚಿಗೊಳಿಸಿ ಅರಿಶಿಣ ನೀರನ್ನು ಪ್ರೋಕ್ಷಣೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಸಾಂಬ್ರಾಣಿ ಧೂಪ ಹಾಕುವುದರಿಂದ ದುಷ್ಟಶಕ್ತಿಗಳು ನಾಶವಾಗಿ ದೈವಿಕ ಶಕ್ತಿ ಆಕರ್ಷಿತವಾಗುತ್ತವೆ. ವೀಳ್ಯದೆಲೆಗಳು ಹಣವನ್ನು ಆಕರ್ಷಿಸುತ್ತವೆ. ಆದ್ದರಿಂದ ಅವುಗಳನ್ನು ಮನೆಯ ಬಾಗಿಲಿಗೆ ಕಟ್ಟಿ ಅಥವಾ ಸಂಜೆ 6 ಗಂಟೆಯ ನಂತರ ಮನೆಯ ಹೊಸ್ತಿಲ ಹೊರಗೆ 2 ಕಡೆ 2 ಶುದ್ಧವಾದ ವೀಳ್ಯದೆಲೆಯನ್ನಿಟ್ಟು ಅದರ ಮೇಲೆ 2 ಕಡೆ ಒಂದೊಂದು ತುಪ್ಪದ ದೀಪ ಬೆಳಗಿ ದೀಪಕ್ಕೆ ಅರಿಶಿಣ ಕುಂಕುಮ ಹಾಕಿ ನಮಸ್ಕರಿಸಿ. ಹುಣ್ಣಿಮೆಯ ಸಂಜೆ ದೀಪ ಬೆಳಗಿದರೆ ಲಕ್ಷ್ಮಿಯ ಅನುಗ್ರಹ ಆ ಮನೆಗೆ ಸದಾ ಇರುತ್ತದೆ. ನೀವು ಅಂದುಕೊಂಡಂತಹ ಒಳ್ಳೆಯ ಜೀವನ ನಿಮಗೆ ಲಭಿಸುತ್ತದೆ. ದೀಪಗಳನ್ನು ಹಚ್ಚಿ. ಹುಣ್ಣಿಮೆಯ ಚಂದ್ರನ ಕಿರಣಗಳು ಮೈ ಮೇಲೆ ಬಿದ್ದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ. ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡಿ ನಮಸ್ಕರಿಸಿದರೆ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ. ಈ ದಿನ ಉಪವಾಸವಿರುವುದು ಮತ್ತು ದಾನ ಧರ್ಮಗಳನ್ನು ಮಾಡುವುದರಿಂದ ಕೋಟಿ ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಆರ್ಥಿಕ ಸಂಕಷ್ಟದಲ್ಲಿರುವವರು ಲಕ್ಷ್ಮೀ ದೇವಿಯ ಮುಂದೆ 9 ದೀಪಗಳನ್ನು ಹಚ್ಚಿ ಪೂಜಿಸಬೇಕು. ಬಡವರಿಗೆ ಅಕ್ಕಿ ದಾನ ಮಾಡುವುದರಿಂದ ಕುಟುಂಬಕ್ಕೆ ಸಿರಿ ಸಂಪತ್ತುಗಳು ಲಭಿಸುತ್ತವೆ. ಮಾನಸಿಕ ಶಾಂತಿ ಇಲ್ಲದವರು ರಾತ್ರಿ 9 ಗಂಟೆಯ ಒಳಗೆ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಿ ಗೋಮಾತೆಗೆ ಆಹಾರ ನೀಡಿದರೆ ಸಕಲ ದೇವತೆಗಳ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲಿರುತ್ತದೆ. ಚಿನ್ನ ಖರೀದಿಸುವ ಯೋಗ ಕೂಡಿ ಬರಲು ಈ ದಿನ ಕನಕದಾರ ಸ್ತೋತ್ರವನ್ನು 11 ಬಾರಿ ಪಠಿಸಿ. ದಕ್ಷಿಣಾವರ್ತಿ ಶಂಖದಲ್ಲಿರುವ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿದರೆ ವಾಸ್ತು ದೋಷಗಳು ಮತ್ತು ದಾರಿದ್ರ್ಯ ದೂರವಾಗುತ್ತದೆ. ಇನ್ನು ಈ ದಿನ ಸತ್ಯನಾರಾಯಣ ಪೂಜೆ ಮಾಡಲು ಬಹಳ ಪ್ರಶಸ್ತವಾದ ದಿನ. ಇಲ್ಲವೆಂದರೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಬಹುದು ಅಥವಾ ಕೇಳಿದರೂ ಒಳ್ಳೆಯ ಫಲಗಳು ಲಭಿಸುತ್ತದೆ. ವಿಡಿಯೋದಲ್ಲಿ ಹೇಳಿರುವ ಯಾವುದಾದರೂ ಪರಿಹಾರವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ. ಯಾವುದಾದರೂ ವಸ್ತುವನ್ನು ಖರೀದಿಸಿ ಲಕ್ಷ್ಮಿಯನ್ನು ಮನಸ್ಫೂರ್ತಿಯಾಗಿ ಪೂಜಿಸಿ ಆರಾಧಿಸಿ. ಈ ಒಂದು ದಿನ ಮಾಡಿದ ಪೂಜೆಯಿಂದ ನಿಮಗೆ ವರ್ಷ ಪೂರ್ತಿ ಸಂಪತ್ತು ವೃದ್ಧಿಯಾಗಿ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಧನ್ಯವಾದಗಳು.